ಸಿಂಹರಾಶಿ ಧರ್ಮ ಅಧ್ಯಾತ್ಮ ಇದರ ಬಗ್ಗೆ ಎಲ್ಲ ವಿಶೇಷವಾಗಿ ಮನೆಯವರಿಗೆ ತಿಳಿಸಿ ಹೇಳಬೇಕು. ನೀವೇನೋ ಹೇಳ್ತಾ ಹೋದರೆ ಅವರು ಕೇಳ್ತಾರೆ ಅಥವಾ ಕೇಳದೇ ಇರಬಹುದು, ಇದು ಯಾವುದೂ ನಡೆಯುತ್ತೆ. ಅದನ್ನು ಬಿಡಿಸಿ ಸರಳವಾದಂತಹ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಅದನ್ನು ಹೇಳಬೇಕಾದಂಥದ್ದು ಮುಖ್ಯವಾಗುತ್ತೆ. ಕೆಲವು ಅನುಮಾನಾಸ್ಪದವಾದಂತಹ ವಾತಾವರಣ ಇರಬಹುದು, ಆದರೆ ನೀವು ಕೂಡ ಅದನ್ನು ಅನುಮಾನದಿಂದಲೇ ನೋಡಿದಾಗ ಅದು ತಪ್ಪಾದೀತು, ನಿಜಾಂಶ ಏನು ಅಂತ ಹೇಳಿ ತಿಳ್ಕೊಳ್ಳೋ ಪ್ರಯತ್ನಗಳಾಗಲಿ, ಪ್ರಾಯೋಗಿಕವಾದಂತಹ ಕೆಲಸಕ್ಕೆ ಆದ್ಯತೆಯನ್ನು ನೀಡಿ ಸುಮ್ಮನೆ ಬಾಯಲ್ಲಿ ಏನು ಮಾತಾಡಿದರೆ ಅದು ಪ್ರಯೋಜನಕ್ಕೆ ಬರದೇ ಇರುವಂಥದ್ದು. ವಿದೇಶಗಳಿಂದ ಅಥವಾ ದೂರದೂರಿನಿಂದ ಒಳ್ಳೆಯ ಸುದ್ದಿಯನ್ನು ಕೇಳಬಹುದು. ಸಾಯಂಕಾಲದ ಹೊತ್ತಿಗೆ ನಿಮ್ಮ ಸಂತೋಷ ಒಂದಷ್ಟು ಹೆಚ್ಚಾಗುವಂಥದ್ದು. ಹೂವನ್ನು ಬೆಳೀತಕ್ಕಂಥವ್ರಿಗೆ ಸ್ವಲ್ಪ ಅಡ್ಡಿ ಅಥವಾ ಸಮಸ್ಯೆಗಳಾಗತ್ತೆ. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ದಂಪತಿಗಳಲ್ಲಿ ವಿರಸ ಅಥವಾ ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಜಗಳ ಸಮಸ್ಯೆ ಅನ್ನುವಂಥದ್ದಿರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾಗುವಂಥದ್ದಿದೆ. ಈ ದಿವಸ ಪ್ರಯಾಣಕ್ಕೆ ಯೋಗ್ಯವಾಗಿಲ್ಲ. ಹಾಗಾಗಿ ಅನಿವಾರ್ಯದ ಅಗತ್ಯದ ಪ್ರಯಾಣವನ್ನು ಬಿಟ್ಟರೆ ತುಂಬ ಗಮನ ಕೊಟ್ಟು ಮಾಡಬೇಕಾದಂತಹ ಪ್ರಯಾಣಕ್ಕೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ ಎನ್ನುವಂಥದ್ದು. ಆರ್ಥಿಕವಾದಂತಹ ಸಂಕಷ್ಟ ಉಂಟಾಗ್ತಕ್ಕಂಥದ್ದು. ಶಿಕ್ಷಕರಿಗೆ ಬಡ್ತಿ ಸಿಕ್ಕುವಂತಹ ಸೂಚನೆಗಳಿದೆ. ತಂದೆಯವರಿಂದ ಆಸ್ತಿ ಅಂದರೆ ಪಿತ್ರಾರ್ಜಿತವಾದಂತಹ ಒಂದಷ್ಟು ಸಂಪತ್ತು ನಿಮಗೆ ದೊರಕುವಂತಹ ಸಮಯ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ದಾಂಪತ್ಯದ ವಿಚಾರದಲ್ಲಿ ಸ್ವಲ್ಪ ವಿರಸ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಇಲ್ಲದೇ ಇರುವಂಥದ್ದಾಗುತ್ತೆ. ಇದನ್ನು ಗಮನಿಸಿದಾಗ ಒಂದಷ್ಟು ಅನಿವಾರ್ಯವಾದಂತಹ ಹೊಂದಾಣಿಕೆಗಳು ಬೇಕಾಗತ್ತೆ ಅನ್ನುವಂಥದ್ದು. ಮನೆಯಲ್ಲಿ ಮದುವೆಯ ಮಾತುಕತೆ, ಮದುವೆಯ ವಿಚಾರ ನಡೀಬಹುದು ಅನ್ನುವಂಥದ್ದು. ಮಕ್ಕಳು ಅಥವಾ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯಿಂದ ಗೌರವಕ್ಕೆ ಭಾಜನರಾಗ್ತೀರಿ ಅನ್ನುವಂಥದ್ದು. ಬಡ್ಡಿ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರಿಗೆ ಹಿನ್ನಡೆಯಾಗುವ ಮತ್ತು ಕಾನೂನಿನ ಚೌಕಟ್ಟು ನಿಮಗೆ ಅಡ್ಡಿ ಅಂತ ಹೇಳಿ ಅನ್ನಿಸುವ ಪ್ರಸಂಗ ಬರುತ್ತೆ. ಕಾನೂನಿನ ಚೌಕಟ್ಟು ಯಾರಿಗೂ ಅಡ್ಡಿಯಲ್ಲ, ಅದನ್ನು ಅನುಸರಿಸೋಕ್ಕಾಗದೇ ಇದ್ದಾಗ ಅದು ಅಡ್ಡಿ ಅಂತ ಹೇಳಿ ನಾವು ಅಂದ್ಕೊಳ್ಳುವಂಥದ್ದು. ಮನೆಯ ಅಗತ್ಯವಾದಂತಹ ಖರೀದಿಯ ವಸ್ತುಗಳು ನಿಮಗೆ ಬೇಕು ಅಂತ ಹೇಳಿ ಅನಿಸೋದ್ರಿಂದ ಖರ್ಚು ಹೆಚ್ಚಾಗತ್ತೆ. ವೃತ್ತಿಪರರಿಗೆ ಅನುಕೂಲವಾಗ್ತಕ್ಕಂಥದ್ದು. ಐಕಮತ್ಯ ಮಂತ್ರವನ್ನು ಜಪ ಮಾಡಿ ಶ್ರವಣ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ದೂರಿನ ಪ್ರಯಾಣ ಮಾಡ್ತಕ್ಕಂತಹ ಚರ್ಚೆ ಅಥವಾ ಮಾತು ಬರುವಂಥದ್ದಿದೆ. ಈ ದಿವಸ ಅಧಿಕವಾದಂತಹ ಖರ್ಚು ಅಂತ ಹೇಳಬೇಕು. ಒಂದು ಸ್ವಲ್ಪ ಸಂತೋಷ, ಮತ್ತೊಂದು ಸ್ವಲ್ಪ ಬೇಸರ, ಈ ರೀತಿ ಮಿಶ್ರ ಫಲವನ್ನು ನೋಡಬೇಕಾದಂತಹ ದಿವಸ ಇದಾಗಿರುತ್ತೆ. ಆಹಾರದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಿಮ್ಮ ಅಭಿಪ್ರಾಯಗಳು ಏನಿರುತ್ತೋ ಅದಕ್ಕೆ ವಿಶೇಷವಾದಂತಹ ಮನ್ನಣೆ ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳು ಸಮಾಜಕ್ಕೆ, ಕುಟುಂಬಕ್ಕೆ, ನಿಮ್ಮ ಪರಿವಾರಕ್ಕೆ ಪೂರಕವಾಗಿದ್ದರೆ ಬಹಳ ಒಳ್ಳೆಯದಾಗಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಅನನುಕೂಲ, ವಿದ್ಯೆಗೆ ಸಂಬಂಧಪಟ್ಟ ಹಾಗೆ ಹಲವಾರು ಅಡ್ಡಿಗಳು, ತೊಂದರೆಗಳು, ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದಾಗುತ್ತೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.